ಶಾಸಕ ಕೆಎನ್ ರಾಜಣ್ಣ ಅವರು ಅಭಿವೃದ್ಧಿಯಲ್ಲಿ ಮಧುಗಿರಿಯ ಚಿತ್ರಣವನ್ನೇ ಬದಲಿಸಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದರು. ಪಟ್ಟಣದಲ್ಲಿ ಬುಧವಾರ ಪೊಲೀಸ್ ವಸತಿಗೃಹ ನಿರ್ಮಾಣಕ್ಕೆ ಭೂಮಿಪೂಜೆ ನೆರವೇರಿಸಿ ಕೊಡಿಗೇನಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾದ ಬೆಸ್ಕಾಂ ಎಇಇ ನೂತನ ಕಟ್ಟಡ ಹಾಗೂ ಪೊಲೀಸ್ ಠಾಣೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಕೆಎನ್ ರಾಜಣ್ಣ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಡಿಜಿಪಿ ಅರುಣ್ ಚಕ್ರವರ್ತಿ, ಎಡಿಜಿಪಿ ಮುರುಗನ್, ಐಜಿ ಲಾಬುರಾಮ್, ಎಸ್ಪಿ ಅಶೋಕ್, ಬಿಎಂಟಿಸಿ ಉಪಾಧ್ಯಕ್ಷ ನಿಖಿತ್ ರಾಜ್ ಮೌರ್ಯ, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ತಹಶೀಲ್ದಾರ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಇಇಒ ಲಕ್ಷ್ಮಣ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ಸಿ ಭೈರಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ರೆಡ್ಡಿ, ಗೋಪಾಲಯ್ಯ ಹಾಗೂ ಮುಖಂಡರಾದ ರಾಜ್ಕುಮಾರ್, ಕಾಂತರಾಜು, ಜೆಡಿ ವೆಂಕಟೇಶ್, ಪಿಸಿ ಕೃಷ್ಣಾರೆಡ್ಡಿ ಇದ್ದರು. ಮಾನ್ಯ ರಾಜಣ್ಣ ಅವರು ತಮ್ಮ ನಾಯಕರು, ತಮ್ಮ ಅಚ್ಚುಮೆಚ್ಚಿನ ಶಾಸಕರು, ನೇರ ನುಡಿಯಲ್ಲಿ ಇರ್ತಕ್ಕಂಥ ರಾಜಣ್ಣ ಮಧುಗಿರಿ ಕ್ಷೇತ್ರದ ಚಿತ್ರಣವನ್ನೇ ಬದಲು ಮಾಡಿದ್ದಾರೆ. ಇವತ್ತು ನಾನು ಮಧುಗಿರಿಯಲ್ಲಿ ಬರುವಾಗ, ಪಟ್ಟಣದಲ್ಲಿ ಬರುವಾಗ ನೋಡಿದೆ, ನನಗೆ ಗುರುತಿಸಲಿಲ್ಲ ಯಾವ ಊರಿಗೆ ಬಂದಿದ್ದೀರಪ್ಪ ನಾನು. ಅಷ್ಟು ಬದಲಾವಣೆಯನ್ನ ಅವರು ಮಾಡಿದ್ದಾರೆ. ಏನೇ ಸಿಕ್ಕಿದ್ರು ಕೂಡ ಅದು ಮಧುಗಿರಿಗೆ ಹೋಗ್ಬೇಕು, ಬದಲು ತುಮಕೂರಿಗಲ್ಲ. ತುಮಕೂರಿಗೆ ಅವರಿಗೆ ಲೆಕ್ಕನೇ ಇಲ್ಲ. ಆದ್ರೆ ಮಧುಗಿರಿ ಮೊದಲಾಗ್ಬೇಕು. ಬಹುಶಃ ತುಮಕೂರನ್ನ ಮಧುಗಿರಿ ತುಮಕೂರು ಮಾಡ್ಬೇಕು ಅಂತ ಹೊರಟವರು ಏನೋ ಗೊತ್ತಿಲ್ಲ. ಮಧುಗಿರಿನ ಜಿಲ್ಲೆ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದಾರೆ. ನಾನು ಹೊರಗಡೆ ಮಾಡಕ್ ಆಗೋದಿಲ್ಲ. ಅದರಿಂದ ನಾನು ಮಧುಗಿರಿಗೆ ಸಪೋರ್ಟ್ ಮಾಡ್ಬೇಕಲ್ಲ. ಒಂದು ನನ್ನ ಹಳೆಯ ಕ್ಷೇತ್ರ, ಎರಡನೇದು ನಾನು ಅದೇ ಸಬ್ ಡಿವಿಷನ್ ಇಷ್ಟೆಂದು. ಆದ್ರಿಂದ ಬಹುಶಃ ರಾಜಣ್ಣ ಅವರ ಕನಸು ನನಸಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅದು ಶಿಥಿಲಾವಸ್ಥೆಯಲ್ಲಿದೆ ಅಂತ ಹೇಳಿ ತಮ್ಮ ಅಚ್ಚುಮೆಚ್ಚಿನ ನಾಯಕ ರಾಜಣ್ಣ ಅವರು ನಮಗೆ ಕೊಡಿಗೇನಹಳ್ಳಿಯಲ್ಲಿ ಒಂದು ಕಟ್ಟಡ ಬೇಕು ಅಂತ ಹೇಳಿದ್ರು. ದುಡ್ಡಿದೆಯೋ ದುಡ್ಡಿಲ್ವೋ, ಅಪ್ರೂವಲ್ ಇತ್ತೋ ಇರ್ಲಿಲ್ವೋ, ಅಪ್ರೂವಲೇ ಇರ್ಲಿಲ್ಲ ಅನ್ಸುತ್ತೆ. ರಾಜಣ್ಣ ಹೇಳಿದ ಮೇಲೆ ಮಾಡ್ಲೇಬೇಕಲ್ಲ. ನಾನು ಆತ್ಮೀಯ ಸ್ನೇಹಿತ ಒಂದು ಕಡೆ, ತಮ್ಮ ಅಚ್ಚುಮೆಚ್ಚಿನ ನಾಯಕ ಒಂದು ಕಡೆ. ಹಾಗಾಗಿ ನಾನು ಅಪ್ರೂವಲ್ ಇಲ್ಲದೆ ಇದ್ರು ಕೂಡ ಅಡಿಗಲ್ ಹಾಕಿ ಇವತ್ತೆಲ್ಲ ಉದ್ಘಾಟನೆಯನ್ನ ಮಾಡಿದ್ವಿ. ಈಗ ಅಪ್ರೂವಲ್ ಇದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಅಧಿಕಾರಿಗಳು ಬಹಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಮಾದರಿಯಾಗಿರ್ತಕ್ಕಂಥವ್ರು ಇದ್ದಾರೆ. ಅಲ್ಲೊಬ್ರು ಇರ್ಬೋದು, ಬ್ಲಾಕ್ ಶೀಪ್ಸ್ ಅಂತ ಕರಿತೇವೆ ನಾವು. ಆದ್ರೆ ಹೆಚ್ಚಿನ ಅಂಶ ಎಲ್ಲ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆ, ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಇವತ್ತು ಪ್ರಖ್ಯಾತಿ ಆಗಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ಅನೇಕ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನ ತಗೊಂಡಿದ್ದೇವೆ ನಾವು. ಮೊನ್ನೆ ತಾನೇ ಇಡೀ ದೇಶದಲ್ಲಿ ನ್ಯಾಯವನ್ನ ಒದಗಿಸುವಂತ ಇಲಾಖೆ ಕರ್ನಾಟಕ ಪೊಲೀಸ್ ಅಂತ ಹೇಳಿ ಪ್ರಕಟಣೆಯನ್ನ ಮಾಡಿದ್ದಾರೆ. ಅದು ನನಗೆ ಹೆಮ್ಮೆ ಅನ್ಸುತ್ತೆ. ಒಂದು ಇಲಾಖೆಯನ್ನ ಮುಖ್ಯಸ್ಥರಾಗಿ ಕೆಲಸ ಮಾಡುವಾಗ ನನಗೆ ಕೂಡ ಹೆಮ್ಮೆ ಅಂತ ಅನ್ಸುತ್ತೆ. ಎರಡನೇದು, ಬೆಂಗಳೂರನ್ನ ಮಹಿಳೆಯರಿಗೆ ಬಹಳ ಸುರಕ್ಷಿತವಾದ ನಗರ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅದು ಕೂಡ ಪೊಲೀಸ್ ಇಲಾಖೆಗೆ ಸಿಗಬೇಕಾದಂತ ಪ್ರಶಸ್ತಿ ಮತ್ತು ಅವರಿಗೆ ಗೌರವ. ನನಗೆ ಅದರಲ್ಲೂ ಕೂಡ ಇವತ್ತು ನಾನು ಬಹಳ ಹೆಮ್ಮೆಯಿಂದ ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಜಿಲ್ಲೆಯಲ್ಲಿ ನಾನು ಪೊಲೀಸ್ ಇಲಾಖೆಯನ್ನ ವಹಿಸಿಕೊಂಡ ಮೇಲೆ ನಮ್ಮ ಜಿಲ್ಲೆಗೆ ನಾನೇನ್ ಮಾಡಬಹುದು? ಹೆಚ್ಚಂದ್ರೆ ಇನ್ನೂ 4 ಜನ ಪೊಲೀಸ್ನವರು ಕೂಡ
ಕೊಡ್ಬೋದು ಹೆಚ್ಚಿಗೆ. ಆದ್ರೆ ಏನ್ ಮಾಡ್ಬೋದು? ನಾನು ಒಂದು ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ ನಂತರ ನನಗೆ ಅವರು ಸಲಹೆ ಕೊಟ್ಟಿದ್ದು, ಒಂದು ಬೆಟಾಲಿಯನ್ ಮಾಡಿ. ಕೊರಟಗೆರೆನಲ್ಲಿ ಇವತ್ತು ಸುಮಾರು 500 ಕೋಟಿ ರೂಪಾಯಿ ಖರ್ಚು ಮಾಡಿ 12ನೇ ಬೆಟಾಲಿಯನ್ ಅನ್ನ ಮಾಡಿದ್ದೇವೆ. 1000 ಜನ ಅಲ್ಲಿ ಸಿಬ್ಬಂದಿಯವರು ತಯಾರಿಯನ್ನ ಮಾಡ್ತಾರೆ, ಅವರಿಗೆ ಟ್ರೈನಿಂಗ್ ಮಾಡಿಕೊಡ್ತಾರೆ. ಅವರು ರಾಜ್ಯಕ್ಕೆ ಕೆಲಸ ಮಾಡೋದಕ್ಕೆ ಅವರಿಗೆ ಎಲ್ಲ ರೀತಿ ತರಬೇತಿಯನ್ನ ಕೊಟ್ಟು ಅಲ್ಲಿಗೆ ಕಳಿಸ್ತಾರೆ. ಆ ಕೆಲಸವನ್ನ ನಾನು ಈಗಾಗಲೇ ಮಾಡಿದ್ದೇನೆ. ಅನೇಕ ವಸತಿಗಳನ್ನು, 100 ವಸತಿಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಮಂಜೂರು ಮಾಡಿ ಅವರಿಗೆ ಕಟ್ಟಡ ಕಟ್ಟಿ ಇವತ್ತು ಅವರೆಲ್ಲರೂ ಕೂಡ ಮನೆಗಳಲ್ಲಿದ್ದಾರೆ. ಅವರಿಗೆ ಆ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇವತ್ತು ಸುಮಾರು 72 ಮನೆಗಳಿಗೆ ಅಡಿಗಲ್ಲನ್ನು ಹಾಕುವಂತ ಕೆಲಸ ಆಗ್ತಾ ಇದೆ. ಎಲ್ಲ ಹಿರಿಯ ಅಧಿಕಾರಿಗಳು ಇವತ್ತು ನಮ್ಮ ಕೊರಗನಹಳ್ಳಿಗೆ ಬಂದಿದೆ. ಮೊದಲಿದ್ದಂತ ಬಿಲ್ಡಿಂಗ್ ಬ್ರಿಟಿಷರು ಕಟ್ಟಿದಂತ ಬಿಲ್ಡಿಂಗ್ ಇದ್ದಿದ್ದು, ಅದು ಮೇಲೆಲ್ಲ ನೀರು ಸೋರೋದು. ಶ್ರೀನಿವಾಸ್ ಬಂದು ಸರ್ ನೀರು ಸೋರ್ತಾ ಇದೆ ಸರ್ ಮಳೆಗಾಲದಲ್ಲಿ, ನಾನು ಟಾಪರ್ ಒಂದು ಸುಮ್ಮನೆ ಅದಕ್ಕೆ ಅಂತ ಹೇಳಿದ್ದೆ. ಆದ್ರೆ ಇವತ್ತು ಅಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಹೋಗದೆ ಇವತ್ತು ಒಂದು ಉನ್ನತ ಮಟ್ಟದ ಸುಸಜ್ಜಿತವಾದಂತಹ ಕಟ್ಟಡವನ್ನ ನಮಗೆ ಪ್ರಾಪ್ತಿ ಮಾಡಿರ್ತಕ್ಕಂಥದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರಣೀಭೂತರು, ಜೊತೆಗೆ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಕಾರಣೀಭೂತರಾಗಿದ್ದಾರೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಅಂಶ ಅಂದ್ರೆ, ಏನು ಕಾಂಟ್ರಾಕ್ಟರ್ಗೆ ಅವಧಿ ಕೊಟ್ಟಿರುವ 1 ವರ್ಷ, ಅದಕ್ಕಿನ್ನೂ 1 ತಿಂಗಳು ಮುಂಚೆನೆ ಮುಗಿಸಿರ್ತಕ್ಕಂಥದ್ದು ಸನ್ಮಾನ್ಯ ಬಲರಾಮಯ್ಯ. ಹಾಗಾಗಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಬಯಸ್ತೇನೆ. ಮತ್ತೆ ಗ್ರಾಮೀಣ ಜನರ ಬದುಕು ಹಸನಾಗಬೇಕು ಅಂತ ಹೇಳಿದ್ರೆ ರೈತರಲ್ಲಿ ಆರ್ಥಿಕ ಶಕ್ತಿಯನ್ನ ತುಂಬಬೇಕು. ಆ ನಿಟ್ಟಿನಲ್ಲಿ ಒಂದು ಉತ್ತಮ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ದೊಡ್ಡೇರಿ ಹೋಬಳಿಯ ಸುಮಾರು 8 ಕೆರೆಗಳಿಗೂ ಕೂಡ ನೀರನ್ನು ತುಂಬತಕ್ಕಂಥ ಕೆರೆಗಳಿಗೆ ಅದನ್ನು ಕೂಡ ಕಾರ್ಯಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ, ಈಗಾಗಲೇ ನಮ್ಮ ಶಾಮನಹಳ್ಳಿ ಮುದ್ದನಹಳ್ಳಿ ಹತ್ರ ಕೂಡ ಒಂದು ಚೆಕ್ ಡ್ಯಾಮ್ ಕಂಪ್ಲೀಟ್ ಸುಮಾರು 18 ಕೋಟಿ ರೂಪಾಯಿದು ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ನೋಡಿದ್ವಿ. ಹಾಗೆಯೇ ನಮ್ಮ ತಿಂಗಳೂರು ಕಲ್ಲೇಪುರದಿಂದ ಮುಂದಕ್ಕೆ ಅಲ್ಲಿನೂ ಕೂಡ ಒಂದು 8 ಕೋಟಿ ರೂಪಾಯಿಯ ಒಂದು ಬ್ರಿಡ್ಜ್ ಕಾರ್ಯಕ್ರಮ, ಚೆಕ್ ಡ್ಯಾಮ್ ಮತ್ತು ಬ್ರಿಡ್ಜ್ 2 ಸೇರಿ. ಇದೆಲ್ಲ ಉದ್ದೇಶ ಜನಗಳಿಗೆ ತಿರುಗಾಡ್ಲಿಕ್ಕೂ ಅನುಕೂಲ ಆಗ್ಬೇಕು. ಜೊತೆಯಲ್ಲಿ ಚೆಕ್ ಡ್ಯಾಮ್ ಮಾಡೋದ್ರಿಂದ ಅದು ಮಲ್ಟಿಪರ್ಪಸ್, ಒಂದು ರಸ್ತೆ, ಇನ್ನೊಂದು ನೀರನ್ನ ತಡೆದು ನಿಲ್ಲಿಸಿ ಅಂತರ್ಜಲದ ಮಟ್ಟವನ್ನ ವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಯತ್ನ. ನಿಮ್ಗೆಲ್ಲ ಗೊತ್ತಿದೆ, ಕೆಲವು ಊರುಗಳಲ್ಲಿ 800 ಅಡಿ 1000 ಅಡಿ ಹೋದ್ರು ನೀರು ಸಿಗ್ತಾ ಇರ್ಲಿಲ್ಲ. ಇವತ್ತು 400 ಅಡಿ 500 ಅಡಿಗೆ ನೀರು ಸಿಗ್ತವೆ. ಕೆಲವು ಬೋರ್ವೆಲ್ಗಳಲ್ಲಿ ನೀರಿಲ್ಲ ಅಂತೇಳಿ ಬಿಟ್ಟಿದ್ದವು, ಆ ಬೋರ್ವೆಲ್ಗಳಲ್ಲಿ ತಾನಾಗೆ ನೀರು ಉಕ್ಕಿ ಬರ್ತವೆ. ಇದೆಲ್ಲ ನೋಡಿದಾಗ ಅಂತರ್ಜಲದ ಮಟ್ಟ ಬಹಳ ವೃದ್ಧಿ ಆಗಿದೆ ಅಂತಕ್ಕಂಥ ಒಂದು ಸಂತೃಪ್ತಿಯನ್ನ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ನಾನು ಗೃಹ ಸಚಿವರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಈ ಭಾಗದ ಬಹಳಷ್ಟು ಯುವಕ ಮತ್ತೆ ಯುವತಿಯರು ಬೆಂಗಳೂರಿನ ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ, ಬೆಳಿಗ್ಗೆ 1000 ಮಕ್ಕಳು ಹೋಗ್ತಾರೆ. ನಮ್ಮಲ್ಲಿನೇ ಕೂಡ ಗಾರ್ಮೆಂಟ್ ಫ್ಯಾಕ್ಟರಿಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವರು ಸಹಕಾರವನ್ನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ಆ ಕಾರ್ಯಕ್ರಮವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಎಲ್ಲ ಬಡವರು ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಗ್ಯಾರಂಟಿಗಳು, ಆ ಗ್ಯಾರಂಟಿಗಳಲ್ಲಿ ಬಹಳ ಪ್ರಮುಖವಾದಂತಹದ್ದು ಪುಣ್ಯದ ಕೆಲಸ ಅಂತ ಹೇಳಿದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಬಡವರಲ್ಲಿ ಸ್ವಾಭಿಮಾನವನ್ನ ತರ್ತಕ್ಕಂಥ ಕೆಲಸ ಮಾಡಿದೆ. ಯಾವಾಗ ಅನ್ನಕ್ಕೋಸ್ಕರ ಬೇರೆಯವ್ರ ಮೇಲೆ ನಾವು ಅವಲಂಬನೆ ಆಗೋದಿಲ್ಲ, ಆಗ ತಾನಾಗಿ ಸ್ವಾಭಿಮಾನದ ಕಿಚ್ಚು ಬರ್ಲಿಕ್ಕೆ ಸಾಧ್ಯ. ನಾವು ಯಾವಾಗ ಬೇರೆಯವ್ರ ಮೇಲೆ ಅವಲಂಬನೆ ಆಗ್ತೇವೆ,
ಆಗ ಸ್ವಾಭಿಮಾನ ಅಂತಕ್ಕಂಥದ್ದು ನಶಿಸಿ ಹೋಗ್ತದೆ. ಆ ಒಂದು ದಿಸೆನಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಯಾವುದೇ ಪಕ್ಷ ಆಗ್ಲಿ ಜಾತಿ ಆಗ್ಲಿ ಯಾವುದನ್ನು ನೋಡದೆ ಎಲ್ಲ ಬಡವರು ಕೂಡ ನೆಮ್ಮದಿಯಿಂದ 2 ಹೊತ್ತು ಅವರು ಊಟ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅನ್ನಭಾಗ್ಯ ಕಾರ್ಯಕ್ರಮವನ್ನು ತಂದಂತ ಇದು ನಮ್ಮ ಜನಗಳಲ್ಲಿ ಬಹಳಷ್ಟು ಜನ ಮಾತಾಡ್ತಾರೆ. ಏನ್ ಸಿದ್ದರಾಮಯ್ಯನವರೇ ಮನೆಯನ್ನು ಕೊಟ್ಟಿಲ್ ಬಿಡಪ್ಪ ಅಂತ ಹೇಳಿ ಬಿಡಿಸಿ ಮಾತಾಡ್ಬಿಡ್ತಾರೆ. ನನಗೆ ಅವ್ರನ್ನ ನೋಡ್ಬೇಕು ಹೋಗ್ಬಿಡ್ತೈತಿ. ಹಿಂದೆ ಇದ್ದೆಲ್ಲ ಮುಖ್ಯಮಂತ್ರಿಗಳು ನಮ್ಮ ಮನೆಯಿಂದ ತಂದು ಕೊಡ್ತಾ ಇದ್ದಾರೆ. ಅವರು ನಮ್ಮ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು. ಆದ್ರೆ ಬಡವರಿಗೆ ಯಾರು ಹಸುವಿನಿಂದ ಬಳಲ್ತಾರೆ ಅಂತಹ ಜನಗಳಿಗೆ ಹಸುವಿನಿಂದ ಬಳಲಬಾರದು ಅಂತಕ್ಕಂಥ ಉದ್ದೇಶದ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ರು. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಹಸುವು ಅಂತಕ್ಕಂಥದ್ದು ಹೇಗಿರುತ್ತೆ ಯಾರಾದ್ರೂ ಒಂದು ವರ್ಣನೆ ಮಾಡಿ ನೋಡೋಣ. ಇಲ್ಲಿ ಯಾರು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಅದನ್ನು ಅನುಭವಿಸಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹಸುವು ಅಂದ್ರೆ ಏನು. ಆದ್ರಿಂದ ಹಸುವಿನ ಬಗ್ಗೆ ವರ್ಣನೆಯನ್ನ ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಅನುಭವಿಸಿದವರು ಯಾವ ರೀತಿ ಅದರ ಬಗ್ಗೆ ಕಲ್ಪನೆ ಇರುತ್ತೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿತ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಅದನ್ನ ಇವತ್ತು ಯಾರು ಆ ರೀತಿಯ ಹಸುವಿನಿಂದ ಬಳಸಬಾರ್ದು ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯನ್ನು ತಂದಂತ. ಅದ್ರ ಜೊತೆನಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ಪ್ರತಿ ತಿಂಗಳು 2,000 ರೂಪಾಯಿ ಯಾರನ್ನ ಯಾವತ್ತನ್ನ ಕೊಟ್ಟಿದ್ರ. ಮತ್ತೆ ಎಲೆಕ್ಷನ್ಗಳಲ್ಲಿ ಸುಳ್ಳು ಹೇಳ್ಕೊಂಡು ಹೊರಟೋಗ್ತಾರೆ. ಎಲೆಕ್ಷನ್ ಅಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿದ್ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನಾವೆಲ್ಲ ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ದೋ ಎಲ್ಲ ಆಶ್ವಾಸನೆಯನ್ನು ಈಡೇರಿಸ್ತಕ್ಕಂತ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಮತ್ತೆ ಅಲ್ಪಸಂಖ್ಯಾತರುಗಳು ಇವತ್ತು ಅಲ್ಪಸಂಖ್ಯಾತರುಗಳಿಗೆ ಏನೆಲ್ಲ ಅವರ ಒಂದು ವಾಸದ ಜಾಗ ಇರುತ್ತೆ ಅವೆಲ್ಲವೂ ಕೂಡ ಇವತ್ತು ಉತ್ತಮವಾದಂತಹ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಕೊಟ್ಟು ಅದನ್ನು ಕೂಡ ಅವರು ವಾಸಯೋಗ್ಯ ಜಾಗವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಮತ್ತೆ ಬಡವರು ಎಲ್ಲಾ ಜಾತಿಗಳು ಬಡವರು, ಯಾವುದೋ ಒಂದೇ ಜಾತಿಗೆ ಸೀಮಿತ ಅಲ್ಲ. ಬರೀ ಎಸ್ಸಿಗಳು ಎಸ್ಟಿಗಳು ಇವರೇ ಬಡವರು ಅಂತಕ್ಕಂಥದ್ದು ಅಲ್ಲ. ಅದ್ರ ಭೂಮಿ ಇಲ್ಲದೆ ಇರ್ಬೋದು ಅವರಿಗೆ. ಆದ್ರೆ ಬಡತನ ಅಂತಕ್ಕಂಥದ್ದು ಎಲ್ಲಾ ಜಾತಿಯಲ್ಲೂ ಬಡವರಿದ್ದಾರೆ. ಆ ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರ ಯೋಗಕ್ಷೇಮ ಯಾವ ಸಿಕ್ಕಾಕ ಬಡವರ ಯೋಗಕ್ಷೇಮ ನೋಡ್ತಕ್ಕಂಥದ್ದು ಅವರ ಅಭಿವೃದ್ಧಿಗೆ ಉನ್ನತಿಗೆ ಹೆಚ್ಚು ಸಹಕಾರವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ತಕ್ಕಂಥ